ಕಾರ್ಕಳ ಎಸ್ಕೆ ಬಾರ್ಡರ್ ಆಗಿ ಕಳಸ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಲೋಕೋಪಯೋಗಿ ಇಲಾಖಾ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಅವರು ಜುಲೈ 15ರಂದು ತೀರ್ಥಹಳ್ಳಿ ಉಡುಪಿ ರಾಜ್ಯ ಹೆದ್ದಾರಿ 27ರ ಆಗುಂಬೆ ಘಾಟಿ ವೀಕ್ಷಣೆಗೆ ಆಗಮಿಸಿದ್ದ ವೇಳೆ ಕಾರ್ಕಳ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಾರ್ಕಳದಿಂದ ಮಾಳ ಎಸ್ಕೆ ಬಾರ್ಡರ್ ಮೂಡಗೇರಿಯಾಗಿ ಕಳಸಕ್ಕೆ ಸಂಪರ್ಕಿಸುವ ರಸ್ತೆ ದುರಸ್ತಿ ಕುರಿತು ಮಾತನಾಡಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಚಾಲನೆ ದೊರೆಯಲಿದೆ ಎಂದರು. ಬಿಜೆಪಿ ಶಾಸಕರಾಗಿರುವ ಕ್ಷೇತ್ರಕ್ಕೆ ಕಡಿಮೆ ಅನುದಾನ, ಕಾರ್ಕಳ ತಾಲೂಕು ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಅನುದಾನ ನೀಡುತ್ತಿಲ್ಲ ಎಂಬ ಶಾಸಕರ ಆರೋಪವಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಅನುದಾನವಿಲ್ಲದೆ ಕಾಯಿ ಒಡೆದು ಗುದ್ದಲಿ ಪೂಜೆ ನಡೆದಿದ್ದೆ, ಅದೆಲ್ಲ ರಾಜಕೀಯಕ್ಕಾಗಿ ಅವರು ಹೇಳುತ್ತಾರೆ. ನಮ್ಮ ಶಾಸಕರಿರುವ ಕಡೆಗೆ ಹೆಚ್ಚಿನ ಅನುದಾನ, ಬಿಜೆಪಿ ಶಾಸಕರಿರುವ ಕಡೆ ಕಡಿಮೆ ಅನುದಾನ ನೀಡಲಾಗಿದೆ. ನಾವು ಶಾಸಕರಾಗಿದ್ದಾಗ ನಮಗೂ ಅವರು ಅನುದಾನ ನೀಡಿರಲಿಲ್ಲ ಎಂದರು. ಮಹಾಮಸ್ತಕಾಭಿಷೇಕಕ್ಕೆ ಅನುದಾನ 2027ರಲ್ಲಿ ನಡೆಯಲಿರುವ ಕಾರ್ಕಳ ಬಾಹುಬಲಿ ಮಹಾಮಸ್ತಕಾಭಿಷೇಕದ ಬಗ್ಗೆ ಮಾತನಾಡಿ, ಇದು ಸರ್ಕಾರಿ ಕಾರ್ಯಕ್ರಮ, ಹೀಗಾಗಿ ಸರ್ಕಾರ ಅನುದಾನ ಕೊಟ್ಟೇ ಕೊಡುತ್ತದೆ ಎಂದರು. ಹಿಂದಿನ ಸರ್ಕಾರಗಳು ಈ ಮಹಾಮಸ್ತಕಾಭಿಷೇಕ ನಡೆಸಿದೆ, ನಮ್ಮ ಸರ್ಕಾರವು ನಡೆಸುತ್ತದೆ ಎಂದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಸಮಾಧಾನದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಯಾರಾದರೇನು ನಮ್ಮವರೇ ಆಗಿದ್ದಾರೆ, ಅದು ಕೂಡ ಕರಾವಳಿ ಭಾಗದವರು ಆಗಿದ್ದಾರೆ. ಅವರಾದರೂ ಒಂದು, ನಾವಾದರೆ ಒಂದೇ, ಎಲ್ಲರೂ ಒಟ್ಟು ಸೇರಿ ಕಾರ್ಯನಿರ್ವಹಿಸುತ್ತೇವೆ ಎಂದರು. ಇನ್ನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡುತ್ತಾ, ಆದಷ್ಟು ಬೇಗನೆ ಆಗಬೇಕೆಂದು ನಮಗೂ ಇದೆ, ಇನ್ನೇನು 2-3 ದಿನದಲ್ಲಿ ಆಗಬಹುದು ಎಂದು ಹೇಳಿದರು. ಕಾಂಗ್ರೆಸ್ ಉಡುಪಿ ಜಿಲ್ಲಾಧ್ಯಕ್ಷ ಅಶೋಕ್ ಕೊಡವೂರು, ಕಾಂಗ್ರೆಸ್ ಮುಖಂಡರಾದ ರಕ್ಷಿತ್ ಶಿವರಾಮ್, ಉದಯ್ ಶೆಟ್ಟಿ ಮುನಿಯಾಲು, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶುಭದಾ ರಾವ್, ಹೆಬ್ರಿ ಬ್ಲಾಕ್ ಅಧ್ಯಕ್ಷ ಗೋಪಿನಾಥ್ ಭಟ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಅಜಿತ್ ಹೆಗಡೆ ಮಾಳ, ಉಡುಪಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್ ನಕ್ರೆ, ಪುರಸಭಾ ಮಾಜಿ ಅಧ್ಯಕ್ಷರಾದ ಸುಬೀತ್ ಎನ್ಆರ್, ಪ್ರತಿಮಾ ರಾಣೆ, ಕಾಂಗ್ರೆಸ್ ಅಧ್ಯಕ್ಷೆ ಭಾನು ಭಾಸ್ಕರ್, ಮಾಲಿನಿ ರೈ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಬಳಿಕ ಇಲಾಖಾ ಅಧಿಕಾರಿಗಳು ಹಾಗೂ ಪಕ್ಷದ ಕಾರ್ಯಕರ್ತರೊಂದಿಗೆ ಸಚಿವರು ಸಭೆ ನಡೆಸಿದರು. ಅಲ್ಲ, ತಮಗೆ ಅಸಮಾಧಾನ ಉಂಟು ಅಂತ ಹೇಳ್ತಾರೆ. ಸಿಎಂ ಜೊತೆ ತಾವು ಎಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿ. ಬೆಂಗಳೂರಲ್ಲಿ ನಾವಿದ್ದೀವಿ, ನಾವು ಹೆಚ್ಚು ಬೆಂಗಳೂರಿಗೆ ಕೇಂದ್ರೀಕೃತವಾಗಿರೋಲ್ಲ. ನಮ್ದೇನಿದ್ರು ಹಳ್ಳಿ ಅಲ್ಲ, ಕೆಪಿಸಿಸಿ ತುಂಬಾ ಆಕಾಂಕ್ಷಿಯಾಗಿದ್ರಲ್ಲ ಅಂತ ಅಧ್ಯಕ್ಷರಿಗೆ. ನಮ್ಮವರಾಗಿದ್ದಾರೆ, ನಮ್ಮ ಬೇಕಾದವರಾಗಿದ್ದಾರೆ. ಹರಿಪ್ರಸಾದ್ ಅವರು ನಿಮ್ಮ ಜಿಲ್ಲೆ ಅವರು, ಈ ಕಡೆ ಅವ್ರ ಜೊತೆ ನಾವು ಇದ್ದೀವಿ. ಅವರಾದ್ರೂ ಒಂದೇ, ನಾವಾದ್ರೂ ಒಂದೇ, ಕೂಡಿ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸರ್, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ಆಗ್ಬೋದು ಸರ್? ಆಗ್ಬೋದು, ನಾಳೆ ಮೀಟಿಂಗ್ ಕರೀತಾರೆ. ನಾಳೆ ಆದರೂ 2-3 ಸಲ ಆಗ್ಬೋದು ಅಷ್ಟೇ, ಲೇಟ್ ಆಗಲಿಕ್ಕಿಲ್ಲ. ಬೇಗ ಆಗಬೇಕಂತ ನಮ್ಮದು ಆಸೆ ಇದೆ. ಯಾಕಂದರೆ 20 ಜನ ಖಾಲಿ ಇದೆ. ಕಷ್ಟ ಅಲ್ಲ, ಯಾರೇ ಬೆಲೆ ಇದೆ ಕಷ್ಟ. ಮಂಗಳೂರಲ್ಲಿ ಆಲ್ರೆಡಿ ಕಾಲದಲ್ಲಿ ಕೊಟ್ಟಿದ್ದಾರೆ. ಆ ಕಡೆ ನಮ್ಮ ಬೇರೆ ಬೇರೆ ಭಾಗಕ್ಕೆ ಯಾರು ಮಾಡಲಿಲ್ಲ, ಅದಕ್ಕೆ ಯಾರಿಗೆ ಕೊಡ್ಬೋದು? ಉಡುಪಿಯಲ್ಲಿ ಇವರು ಯಾರು ಎಮ್ ಮಾಡಲಿಲ್ಲ, ಮತ್ತೆ ಯಾರಿಗೆ ಕೊಡ್ತು? ಉಡುಪಿಯಲ್ಲಿ ಈ ಸದ್ಯಗತಿ ಯಾರು ಮಾಡೋದು ಅವಕಾಶ ಇಲ್ಲ. ಆಫೀಸರ್ಸ್ ಮೀಟಿಂಗ್ ಇದೆ.